ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ತುಂಬ ದಿವಸ ಆಯಿತು ಬ್ಲಾಗ್ ಮಾಡಿರಲಿಲ್ಲ. ಇವತ್ತು ಬ್ಲಾಗ್ ಏನಂತಂದರೆ ನಂದು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ತೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇತ್ತು, ಫಸ್ಟ್ 3 ಮಂತ್ ಹೆಂಗಿತ್ತು, ಮತ್ತು 4, 5, 6 ಮತ್ತು ಎಲ್ಲ 9 ಮಂತ್ಸ್ವರೆಗೂ ಏನೇನಾಯಿತು ಏನೇನಿಲ್ಲ ಅಂತ ಹೇಳ್ತೀನಿ ನನ್ನ ಜರ್ನಿ. ಫಸ್ಟ್ 3 ಮಂತ್ಸ್ ಯಪ್ಪ ಎಷ್ಟು ವಾಮಿಟಿಂಗ್ ಇತ್ತು ಗೊತ್ತಾ, ಹೆವಿ ವಾಮಿಟಿಂಗ್ ಆಗ್ತಾಯಿತ್ತು ಫಸ್ಟ್ 3 ಮಂತ್ಸ್ ವಾಮಿಟಿಂಗ್ ಆದಮೇಲೆ ಫಸ್ಟ್ ಬೇಬಿ ಟೈಮಲ್ಲಿ 3 ಮಂತ್ಸ್ ಆದಮೇಲೆ 4 ಮಂತ್ಸ್ ಇನ್ನು ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟರಲ್ಲಿ ವಾಮಿಟಿಂಗ್ ಸ್ಟಾಪ್ ಆಯ್ತಲ್ಲೇ. ವಾಮಿಟಿಂಗ್ ಸ್ಟಾಪ್ ಆದಮೇಲೆ ಅದೇ ಸ್ಕ್ಯಾನಿಂಗ್ ಇರುತ್ತಲ್ಲ 3 ಮಂತ್ಸ್ ಸ್ಕ್ಯಾನಿಂಗ್, ಇಲ್ಲ ಯಾವುದು ಸ್ಕ್ಯಾನಿಂಗ್ ಇರುತ್ತೆ, ಆ ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲ್ ಬಂತು. ಬೇಬಿನೂ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಂತ ಹೇಳಿದರು. ಆಯಿತು, ಬಂದ್ವಿ. ಆಮೇಲೆ ಫಸ್ಟ್ 3 ಮಂತ್ ಚೆನ್ನಾಗೇ ಹೋಯಿತು. ಮತ್ತು 5 ಮಂತ್ ಸ್ಕ್ಯಾನಿಂಗ್ ಇರುತ್ತಲ್ಲ, ಆ 5 ಮಂತ್ ಸ್ಕ್ಯಾನಿಂಗಲ್ಲಿ ಇನ್ನೂ ಬೇಬಿ ಚೆನ್ನಾಗಿ ಗ್ರೋತ್ ಆಗಬೇಕು, ಸ್ವಲ್ಪ ಚೆನ್ನಾಗಿರೋ ಫುಡ್ಡು ತಿನ್ನಿ, ಎಲ್ಲ ತರಕಾರಿ ತಿನ್ನಿ ಅಂತ ಹೇಳಿದರು. ಚೆನ್ನಾಗಿ ಎಲ್ಲನೂ ತಿಂತಿದ್ದೆ. ಬಟ್ ಆವಾಗ ಬೇಬಿ ಅಂದರೆ ನಾನು ಸ್ವಲ್ಪ ತುಂಬ ತೆಳ್ಳಗಿದ್ದೆ, ಬ್ಲಡ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಆದರೂ ಬೇಬಿ ಇನ್ನೂ ಗ್ರೋತ್ ಆಗಬೇಕು ಅಂತ ಹೇಳಿದರು. ಮತ್ತು 5 ಮಂತಲ್ಲಿ ಅದೇ 350 ಗ್ರಾಮೇನಿತ್ತು ಬೇಬಿ, ಅಷ್ಟೇ 350 ಗ್ರಾಮ್ ಇತ್ತು. ಪರವಾಗಿಲ್ಲ ಅಂದರು. ಮತ್ತು ಆದರೂ ಬೈದರು ಸ್ವಲ್ಪ ಫಸ್ಟಿಗೆ, ಆಮೇಲೆ ಪರವಾಗಿಲ್ಲ ಅಂತಂದರು. 3 ಮಂತ್ ಆದಮೇಲೆ ಮತ್ತೆ 5 ಮಂತ್ ಸ್ಕ್ಯಾನಿಂಗಲ್ಲೇ, ಅದೇ 5 ಮಂತ್ ಸ್ಕ್ಯಾನಿಂಗಲ್ಲೇ 350 ಗ್ರಾಮ್ ಇದ್ಲು. 350 ಗ್ರಾಮ್ ಇದ್ಲು. ಆಯಿತು, ಹಂಗೆ 5 ಮಂತ್ ಆದಮೇಲೆ ಮತ್ತೆ 6 ಮಂತ್ಗೆ ಫಾಲೋಅಪ್ಗೆ ಹೋಗಿದೆ. ಇವಾಗೆಲ್ಲ ಬೇಬಿ ಚೆನ್ನಾಗಿದೆ ಅಂತ ಹೇಳಿದ್ರು. ಮೂಮೆಂಟ್ಸ್ ಆಗ್ತಾಯಿದೆನಾ ಹೆಂಗೆ ಅಂತ ಕೇಳಿದ್ರು. ಹೌದು ಮೇಡಮ್, ಮೂಮೆಂಟ್ಸ್ ಆಗ್ತಾಯಿದೆ ಅಂತ ಹೇಳಿದೆ. ಬೇಬಿ ಹೆಲ್ದಿ ಇದೆ ಅಂತ ಹೇಳಿದ್ರು. ಮತ್ತು 7 ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿದರು. ಆವಾಗಂದರು ಬೇಬಿ ಇವಾಗೂ ಚೆನ್ನಾಗಿದೆ, ಪ್ಲಸೆಂಟಾ ಪೋಸ್ಟೀರಿಯರ್ ಇದೆ, ಬೇಬಿ ಗ್ರೋತು ಚೆನ್ನಾಗಾಗಿದೆ. ಇವಾಗ 7 ಮಂತಲ್ಲಿ 1.5 kg ಆಗಿತ್ತು ಬೇಬಿ. ಆ 1.5 kg ಆಗಿತ್ತು, ಚೆನ್ನಾಗಿ ಬೇಬಿನೂ ಹೆಲ್ದಿ ಇತ್ತು. ಪ್ಲಸೆಂಟಾ ಬಂದು ಪೋಸ್ಟೀರಿಯರ್ ಇತ್ತು. ನನ್ನ ಪ್ಲಸೆಂಟಾ ಪೋಸ್ಟೀರಿಯರ್ ಇದ್ದರೆ ಹೆಣ್ಣು, ಆ್ಯಂಟೀರಿಯರ್ ಇದ್ದರೆ ಗಂಡು ಅಂತಾರೆ. ಅದು ಏನೋ ಗೊತ್ತಿಲ್ಲ ನನಗೂ ಅಷ್ಟು ಅದ್ರ ಬಗ್ಗೆ. ನನಗಂತೂ ಪ್ಲಸೆಂಟಾ ಪೋಸ್ಟೀರಿಯರ್ ಇತ್ತು. 7 ಮಂತ್ ಆಯಿತು. ಮತ್ತು 8.5 ತಿಂಗಳಿಗೊಂದು ಸ್ಕ್ಯಾನಿಂಗ್ ಮಾಡಿದ್ರು. ಯಾಕಂತ ಆ ಸ್ಕ್ಯಾನಿಂಗ್ ಯಾಕೆ ಮಾಡಿದ್ರು ಅಂತಂದರೆ, ಬೇಬಿ ಅಡ್ಡ ಇದೆ ಅಂತ ಹೇಳಿದರು. ಬೇಬಿ ಅಡ್ಡ ಇದೆ ಅಂತ ಹೇಳಿದ್ರು. ಆವಾಗ ಫುಲ್ಲು ಭಯ ಆಗಿಬಿಟ್ಟಿತ್ತು. ಬೇಬಿ ಅಡ್ಡ ಆಗಿದೆ, ಬೇಬಿಗೆ ಏನಾಗುತ್ತೋ ಏನಿಲ್ಲೋ. 8 ಮಂತ್ ಬೇರೆ 8.5 ತಿಂಗಳಿತ್ತು ನನಗೆ. ಇವಾಗ ಸ್ಟೇಟ್ ಪೊಸಿಷನ್ ಬರುತ್ತೋ ಇಲ್ಲೋ ಅದೊಂದು ಭಯ, ನಾರ್ಮಲ್ ಡೆಲಿವರಿ ಆಗುತ್ತೋ ಇಲ್ಲೋ ಅಂತ ಅದೊಂದು ಭಯ, ಎಲ್ಲ ಭಯ ಇತ್ತು. ಬಟ್ ಪರವಾಗಿಲ್ಲ, ಅದು 9 ತಿಂಗಳಿಗೆ ಸ್ಟೇಟ್ ಪೊಸಿಷನ್ಗೆ ಬಂತು. ಸ್ಟೇಟ್ ಪೊಸಿಷನ್ ಬಂದಮೇಲೆ ಒಂದು 7 ಡೇಸಿಗೆ ಡೆಲಿವರಿ ಆಯಿತು ನಂದು. ಅಲ್ಲಿವರೆಗೂ ತುಂಬ ಕಾದೆ. ಹೆವಿ ಹೊಟ್ಟೆ ಬಂದುಬಿಟ್ಟಿತ್ತು ನನಗೆ. ಕೂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಮಲ್ಗೋಕ್ಕಾಗ್ತಾಯಿರಲಿಲ್ಲ 9 ಮಂತ್ ಸ್ಟಾರ್ಟ್ ಆದಮೇಲೆ. ಮತ್ತು 9 ಮಂತ್ ಸ್ಟಾರ್ಟ್ ಆಗಿ 2 ಡೇಸಿಗೆ ನಾನು ಹಾಸ್ಪಿಟಲ್ ಹೋಗಿದ್ದೆ. ಸುಮ್ಮನೆ ಬ್ಲಡ್ ಟೆಸ್ಟ್ ಮಾಡಿಸೋಣ, ಯಾಕೋ ಪೇನ್ ಸ್ಟಾರ್ಟ್ ಆಗ್ತಾಯಿಲ್ಲ, ಸುಮ್ಮನೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡೋಣ, ಬ್ಲಡ್ಡು ಮತ್ತು BP ಚೆಕ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹಾಸ್ಪಿಟಲು. ಅವರಂದರು ಇನ್ನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಎಲ್ಲ ನಾರ್ಮಲ್ ಇದೆ, BPನೂ ನಾರ್ಮಲ್ ಇದೆ ಅಂತ ಹೇಳಿದರು. ಅವರಂದರು ಇನ್ನೂ 20 ಡೇಸ್ ಹೋಗುತ್ತೆ ನಿನಗೆ ಅಂತಂದರು. 9 ಮಂತ್ ಸ್ಟಾರ್ಟ್ ಆಗಿ 2 ಡೇಸ್ ಆಗಿತ್ತು, ಮತ್ತು ಇನ್ನೂ 20 ಡೇಸ್ ಹೋಗುತ್ತೆ ಅಂತಂದರು. ಅದು ಫುಲ್ಲು ಭಯ. 20 ಡೇಸಾ, ಇನ್ನು ಹೆಂಗೆ ಈ ಹೊಟ್ಟೆಲಿ ಇಟ್ಕೋಬೇಕು, ಅಷ್ಟು ಇದಾಗಿತ್ತು ನನಗೆ. ಅಂದರೆ ಹೊಟ್ಟೆ ಹೆವಿ ಬಂದುಬಿಟ್ಟಿತ್ತು, ಕೂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಹೆವಿ ಕಷ್ಟ ಆಗ್ತಿತ್ತು. ಎಲ್ಲ ಬೇಬಿ ಎಲ್ಲ ನಾರ್ಮಲ್ ಪೊಸಿಷನ್ಗಿದೆ ಅಂತಂದರೆ ಇನ್ನು 20 ಡೇಸ್ ಅಂದರು. ಮನೆಗೆ ಬಂದ ಮೇಲೆ ಒಂದು 2 ದಿವಸ ಬಿಟ್ಟು ಪೇನ್ ಸ್ಟಾರ್ಟ್ ಆಯಿತು ನನಗೆ. ಪೇನ್ ಯಾವಾಗ ಒಂದು 10 ಗಂಟೆಗೆ ಪೇನ್ ಸ್ಟಾರ್ಟ್ ಆಗಿತ್ತು. ನೈಟ್ 10 ಗಂಟೆಗೆ ಪೇನ್ ಸ್ಟಾರ್ಟ್ ಆದಮೇಲೆ ನಾನು ಅಂದರೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲಾಗಿ ಬ್ಯಾಕ್ ಪೇನು, ಹೊಟ್ಟೆ ನೋವು ಸ್ವಲ್ಪ ಇದ್ದೇ ಇರುತ್ತೆ. ನಾನು ಅದೇ ಥರ ಅಂದ್ಕೊಂಡೆ, ಹೊಟ್ಟೆ ನೋವು ಸ್ವಲ್ಪ ಇದೆ ಅಲ್ಲ, ಅದೇ ನಾರ್ಮಲೇ ಇದೆ ಅಂತ ಈ ಥರ ಅಂದ್ಕೊಂಡೆ. ಬಟ್ ಆಮೇಲೆ 12 ಗಂಟೆಗೆ ನಮ್ಮ ಅಮ್ಮಗೆ ಎಬ್ಬಿಸ್ದೆ, ಮಲಗಿದ್ರು ಅವರು, ಎಬ್ಬಿಸ್ದೆ. ಅಮ್ಮ ಹೊಟ್ಟೆ ನೋವ್ತಾ ಇದೆ ಅಂತಂದೆ. ಆಮೇಲೆ ಆದರೂ ನಂದು ಟೈಮಿಂಗ್ಸು ಇತ್ತಲ್ಲ, ಅಂದರೆ ಡೆಲಿವರಿ ಡೇಟ್ ಕೊಟ್ಟಿದ್ದು ನನಗೆ May 23 ಕೊಟ್ಟಿದ್ದರು. May 21ಗೆ ಆಗಿದೆ ನನ್ನ ಡೆಲಿವರಿ.
ನಮ್ಮಮ್ಮ ಶಾವಿಗೆ ನೀರು ಮತ್ತು ಟೀ ಕೊಟ್ಟರು. ಆವಾಗ ಸ್ವಲ್ಪ ಜಾಸ್ತಿ ಪೇಯ್ನ್ ಸ್ಟಾರ್ಟ್ ಆಯಿತು. ಜಾಸ್ತಿ ಅಂದರೆ ಅದು ಕುತ್ಕೊಳ್ಳೋಕ್ಕಾಗಲ್ಲ, ಹಂಗಿತ್ತು ಪೇಯ್ನು. ನೈಟ್ ಒಂದು 3 ಗಂಟೆಗೆ ಹೋದ್ವಿ ಹಾಸ್ಪಿಟಲ್ ಅಲ್ಲೇ ಮನೆ ಹತ್ರನೇ ಇದೆ, ಒಂದು 5 ನಿಮಿಷಕ್ಕೆ ಹಾಸ್ಪಿಟಲ್ ಬರುತ್ತೆ, 5 ನಿಮಿಷ ಅಷ್ಟೇ ದಾರಿ. ಹೋದ್ವಿ ಹಾಸ್ಪಿಟಲ್ ಹೋದ್ಮೇಲೆ ಅವರೆಲ್ಲ ಬ್ಲಡ್ ಟೆಸ್ಟ್ ರಿಪೋರ್ಟು ಎಲ್ಲ ರಿಪೋರ್ಟ್ಸ್ ನೋಡಿದ್ರು, ಎಲ್ಲ ನಾರ್ಮಲ್ ಇದೆ. ಮತ್ತು ನನಗೂ ಚೆಕ್ ಮಾಡಿ ನೋಡಿದ್ರು, ನಾರ್ಮಲ್ ಡೆಲಿವರಿ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಬೆಳಗ್ಗೆ ಹೊತ್ತಿಗೆ ಆಗುತ್ತೆ ಅಂತಂದರು. ನೈಟ್ 3 ಗಂಟೆಗೆ ಹೋದ್ವಿ. ಸಿಲ್ಲನ್ನೆಲ್ಲ ಹಚ್ಚಿದ್ರು ಕೈಗೆ, ಅದು ಪೇಯ್ನು ಇನ್ನೂ ಜಾಸ್ತಿ ಆಗ್ಬೇಕು ಅಂದ್ಕೊಂಡು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದರು. ಎಲ್ಲ ಪೇಯ್ನ್ ಎಲ್ಲ ಜಾಸ್ತಿ ಆಯಿತು. ಇನ್ನು ಒಂದು ಬೆಳಗ್ಗೆ ಪೇಯ್ನೆಲ್ಲ ಸ್ಟಾರ್ಟ್ ಹೆವಿ ಆಗಿತ್ತು, ಬೆಳಗ್ಗೆ ಹೆವಿ ಇತ್ತು ಪೇಯ್ನು. ಒಂದು 12 ಗಂಟೆಗೆ ಆಯಿತು ಡೆಲಿವರಿ. 12 ಗಂಟೆಗೆ ಆದಮೇಲೆ ಆಯಿತು, ಎಲ್ಲ ನಾರ್ಮಲ್ ಡೆಲಿವರಿನೇ ಆಯಿತು. ಬೇಬಿನೂ ಹೆಲ್ದಿ ಇತ್ತು, ನಾನು ಹೆಲ್ದಿ ಇದ್ದೆ, ಎಲ್ಲ ಚೆನ್ನಾಗಾಯಿತು ಡೆಲಿವರಿ ಎಲ್ಲ. ನನಗೆ ಪ್ಲೆಸೆಂಟ ಪೋಸ್ಟೀರಿಯರ್ ಆ್ಯಂಟೀರಿಯರ್ ಅಂತ, ಬಟ್ ಅದು ನನ್ನ ವಿಷಯದಲ್ಲಂತೂ ಸುಳ್ಳಾಯಿತು. ಪೋಸ್ಟೀರಿಯರ್ ಇದ್ದರೆ ನನಗೆ ಎಣ್ಣೆ ಆಗಿದ್ದು, ಸೆಕೆಂಡ್ ಬೇಬಿನೂ ಎಣ್ಣೆ ಆಗಿದ್ದು, ಆ ಬೇಬಿಗೂ ಪೋಸ್ಟೀರಿಯರೇ ಇತ್ತು ಪ್ಲೆಸೆಂಟ. ನನ್ನ ವಿಷಯದಲ್ಲಂತೂ ಈ ಥರ ಆಗಿತ್ತು, ನಾರ್ಮಲ್ ಡೆಲಿವರಿ ಆಯಿತು, ಬೇಬಿನೂ ಹೆಲ್ದಿ ಇದೆ. ಆಯ್ತು, ಇಷ್ಟೇ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಂದು 7 ಮಂತಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಹೆಂಗಿತ್ತು ಆ ಥರ ಅದೆಲ್ಲ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಬೇಬಿ ಬಗ್ಗೆ, ಇವಾಗ ಫಸ್ಟ್ ಮಂತ್ ಬೇಬಿ ಅಂದರೆ 6 ಮಂತಿಂದ ಇದು ಸರಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಏನೇನು ತಿನ್ನಿಸ್ತೀವಿ ಮಕ್ಕಳಿಗೆ, ಏನೇನು ತಿನ್ನಿಸಲ್ಲ ಎಲ್ಲ ಹೇಳ್ತೀನಿ. ನಿಮಗೆ ಬ್ಲಾಗ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ.